ಈ ಭಾರತ ದೇಶ ನೂರಾರು ದೇವತೆಗಳಿಗೆ, ನೂರಾರು ಗುರುಗಳಿಗೆ ತಾಣವಾಗಿದೆ. ಎಷ್ಟು ದೇವತೆಗಳಿದ್ದಾರೆ ನಮ್ಮ ದೇಶದಲ್ಲಿ. ಶ್ರೀನಿವಾಸ ದೇವರು, ಉಡುಪಿ ಕೃಷ್ಣ, ರಾಮದೇವರು, ಗಣಪತಿ, ರುದ್ರದೇವರ ದೇವಾಲಯಗಳು, ಶಿವನ ದೇವಾಲಯಗಳು, ಹೀಗೆ ಬೇಕಾದಷ್ಟು ದೇವತೆಗಳಿದ್ದಾರೆ. ಅಂಥ ಪವಿತ್ರ ಭೂಮಿ. ಅಷ್ಟೇ ಅಲ್ಲದೆ ಆ ದೇವರ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ, ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಅನೇಕ ಗುರುಗಳೂ ಕೂಡ ಇಲ್ಲಿದ್ದಾರೆ. ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬ ಗುರುಗಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಒಂದು ಕಡೆ, ವ್ಯಾಸರಾಜ ಸ್ವಾಮಿಗಳು ಅಂತ ಅವರೊಬ್ಬರು ಒಂದು ಕಡೆ ಇದ್ದಾರೆ. ರಘುತ್ತಮ ತೀರ್ಥರು ಅಂತ ತಮಿಳುನಾಡಿನಲ್ಲಿ ತಿರುಕೊಯ್ಲೂರಿನಲ್ಲಿ ಪ್ರಸಿದ್ಧರಾದವರಿದ್ದಾರೆ. ವಿಜಯಧ್ವಜ ತೀರ್ಥರು ಅಂತ ಉಡುಪಿ ಕಡೆ ಪ್ರಸಿದ್ಧರಾದವರು, ಸೋದೆಯಲ್ಲಿ ವಾದಿರಾಜ ಸ್ವಾಮಿಗಳು, ಹೀಗೆ ಅನೇಕ ದೇವತೆಗಳು, ಆ ದೇವತೆಗಳಿಗೆ ಕಡೆ ಕರ್ಕೊಂಡು ಹೋಗ್ತಕ್ಕಂಥ ಗುರುಗಳು, ಅವರಿಗೆಲ್ಲ ಒಂದು ನೆಲೆ ಅಂತಂದರೆ ಈ ಭಾರತ ದೇಶ. ಅವರೇನು ಈ ಭಾರತ ದೇಶದಲ್ಲಿ ತಮ್ಮ ಕರ್ಮದಿಂದ ಹುಟ್ಟಿದ್ದಲ್ಲ, ಕರುಣೆಯಿಂದ ಹುಟ್ಟಿದ್ದು. ಕೆಲವರು ತಮ್ಮ ತಮ್ಮ ಕರ್ಮದಿಂದ ಜನ್ಮ ಪಡಿತಾರೆ, ಕರುಣೆಯಿಂದ ಜನರನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಬಂದ ಮಹಾನುಭಾವರು ಇವರೆಲ್ಲ. ಅಂಥವರಲ್ಲಿ ಒಬ್ಬರು ರಾಘವೇಂದ್ರ ಸ್ವಾಮಿಗಳು. ಅವರ ಕಾಲದಲ್ಲಿ ಒಂದು ಘಟನೆ ನಡೀತು. ಅವರ ಕಾಲದಲ್ಲಿ ನಡೆದದ್ದಿದು. ಒಂದು ಕುಟುಂಬ ಇತ್ತಂತೆ, ಮಂಚಾಲಿ ಹತ್ತಿರ ಒಂದು ಕುಟುಂಬ. ಅವರಿಗೊಬ್ಬ ಗಂಡ ಹೆಂಡತಿಗೆ ಒಬ್ಬ ಮಗ ಇದ್ದ. ಅವನೇನು ಓದಲಿಲ್ಲಂತೆ, ತಲೆಗೆ ಹತ್ತಲಿಲ್ಲ, ಸ್ಕೂಲಿಗೂ ಹೋಗಲಿಲ್ಲ, ಓದಲೂ ಇಲ್ಲ. ಮತ್ತು ಏನು ಮಾಡಬೇಕು, ಸುಮ್ಮನೆ ಮನೆಯಲ್ಲಿ ಇಟ್ಕೊಂಡು ಅಂತ ತಂದೆ ತಾಯಿಗಳು ವಿಚಾರ ಮಾಡಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಸೇರಿಸೋಣ. ರಾಘವೇಂದ್ರ ಸ್ವಾಮಿಗಳು ಗುರುಗಳಿದ್ದಾರೆ, ಅವರ ಸೇವೆ ಮಾಡ್ಕೊಂಡು ಇರಲಿ, ಒಂದು ಹೊತ್ತು ಊಟ ಹಾಕ್ತಾರೆ, ವಸ್ತ್ರಾದಿಗಳನ್ನು ಕೊಡ್ತಾರೆ, ಅವರು ಸೇವೆ ಮಾಡಿಕೊಂಡು ಅಲ್ಲೇ ಇರಲಿ, ಜನ್ಮ ಸಾರ್ಥಕ ಮಾಡಿಕೊಳ್ಳಿ. ಎಲ್ಲರೂ ವಿದ್ಯಾವಂತರಾಗಬೇಕು ಅಂದರೆ ಹೇಗೆ ಸಾಧ್ಯ? ದೇವರು ಅವನ ಹಣೆಯಲ್ಲಿ ಬರೆದಿಲ್ಲ. ಆದ್ದರಿಂದ ಇವನಿಗೆ ಸ್ಕೂಲ್ಗೂ ಹೋಗ್ತಾ ಇಲ್ಲ, ವಿದ್ಯೆನೂ ಇಲ್ಲ, ಸುಮ್ಮನೆ ಮನೆಯಲ್ಲಿ ಇರೋದು ಬೇಡ, ಊಟ ಮಾಡಿಕೊಂಡು ಮಠದಲ್ಲಿ ಗುರುಗಳ ಸೇವೆ ಮಾಡಲಿ ಅಂತ ಆ ಹುಡುಗನ ಕರ್ಕೊಂಡು ಬಂದು ರಾಘವೇಂದ್ರ ಸ್ವಾಮಿಗಳ ಹತ್ತಿರ ತಮ್ಮ ದುಃಖ ಹೇಳ್ಕೊಂಡ್ರು. ಹುಟ್ಟಿದ್ದಾನೆ ಮಗ, ಗಂಡು ಮಗ, ಆದರೆ ದಡ್ಡ, ಏನು ಬುದ್ಧಿ ಇಲ್ಲ, ಓದಂತೂ ತಲೆಗೆ ಹತ್ತಾ ಇಲ್ಲ. ನೀವು ಏನು ಹೇಳ್ತೀರೋ ನಿಮ್ಮ ಸೇವೆ ಮಾಡ್ಕೊಂಡಿರ್ತಾನೆ. ಸಣ್ಣ ಹುಡುಗ, 7-8 ವರ್ಷದ ಹುಡುಗನ ಬಿಟ್ಟು ಹೋದ್ರಂತೆ. ಅವನಿಗೆ ಏನು ಕೆಲಸ ಕೊಡಬೇಕು ರಾಘವೇಂದ್ರ ಸ್ವಾಮಿಗಳು? ಬಂದಂಥ ಕಾಣಿಕೆಗಳನ್ನು ತೆಗೆದಿಡುವ ಜವಾಬ್ದಾರಿ ಕೆಲಸ ಸಾಧ್ಯ ಇಲ್ಲ. ಅಡಿಗೆ ಮಾಡಿಸೋ ಕೆಲಸ ಅಥವಾ ಇನ್ನೇನಾದರೂ ಮಠದ ವ್ಯವಸ್ಥೆ ನೋಡ್ಕೊಳ್ಳೋದು, ಮ್ಯಾನೇಜ್ಮೆಂಟು, ಅದು ಯಾವುದೂ ಸಾಧ್ಯ ಇಲ್ಲ. ಅಂಥ 8 ವರ್ಷದ ಹುಡುಗ. ಅವನಿಗಿಷ್ಟೇ ಹೇಳಿದ್ರಂತೆ ರಾಘವೇಂದ್ರ ಸ್ವಾಮಿಗಳು, ನೋಡಪ್ಪ, ನಾನು ದಿನ ಹೊರಗಡೆ ಅಲ್ಲಿ ಇಲ್ಲಿ ಸಂಚಾರ ಮಾಡಿ ಬಂದ ಮೇಲೆ ಮಠದ ಒಳಗೆ ಬರುವಾಗ ಹಾಗೇ ಬರೋ ಪದ್ಧತಿ ಇಲ್ಲ, ಕಾಲು ತೊಳ್ಕೊಂಡು ಒಳಗೆ ಬರಬೇಕು. ಹಿಂದಿನಿಂದ ಮನೆಗಳಲ್ಲಿಯೂ ಹಾಗೇ ಇತ್ತು, ಎಲ್ಲೆಲ್ಲೋ ಓಡಾಡಿರ್ತಾರೆ, ಹೊರಗಡೆ ಕಾಲು ತೊಳ್ಕೊಂಡು ಮನೆ ಒಳಗೆ ಬರಬೇಕು, ಯಾಕೆ ದೇವರ ಸನ್ನಿಧಾನ ಇರ್ತದೆ. ರಾಘವೇಂದ್ರ ಸ್ವಾಮಿಗಳು ಹೇಳಿದರು, ನಾನು ಸಂಚಾರ ಮಾಡಿ ಅಲ್ಲಿ ಇಲ್ಲಿ ಹೋಗಿ ಬಂದಾಗ ನನ್ನ ಕಾಲಿಗೆ ನೀರು ಹಾಕೋ ಕೆಲಸ ನಿಂತು. ಒಂದು ಬಕೀಟು ತಂಬಿಗೆ ಅಲ್ಲಿ ಇಟ್ಟಿರ್ತಿದ್ರು ಹೊರಗಡೆ, ನಾನು ಬಂದ ಕೂಡಲೇ ನನ್ನ ಕಾಲಿಗೆ ನೀರು ಹಾಕು. ಸ್ವಾಮಿಗಳಾದವರು, ಯತಿಗಳಾದವರು ಇಂಥ ಕೆಲಸಗಳೆಲ್ಲ ಇನ್ನೊಬ್ಬರ ಕೈಯಿಂದಲೇ ಮಾಡಿಸ್ಕೋಬೇಕು ಅಂತಿರೋದು. ಸ್ವಂತ ಅಡುಗೆ ಮಾಡಿಕೊಳ್ಳೋ ಹಾಗಿಲ್ಲ, ಸ್ವಂತ ನೀರು ಹಾಕ್ಕೊಳ್ಳೋ ಹಾಗಿಲ್ಲ, ಇನ್ನೊಬ್ಬರೇ ಹಾಕಬೇಕು, ಕಾಲಿಗೂ ಹಾಕಬೇಕು, ತಲೆಗೂ ಹಾಕಬೇಕು. ಹೀಗೆ ಕೆಲವು ಕೆಲಸಗಳನ್ನು ತಮ್ಮ ಬಟ್ಟೆ ತಾವು ಒಕ್ಕೊಳ್ಳಿಕ್ಕಿಲ್ಲ, ಇದೆಲ್ಲ ಪದ್ಧತಿ ಸನ್ಯಾಸಿಗಳಿಗೆ. ಆದ್ದರಿಂದ ನೀನು ನನ್ನ ಕಾಲಿಗೆ ನೀರು ಹಾಕು ಅಂತ ಅಷ್ಟು ಕೆಲಸ ಕೊಟ್ಟರು. ಸಣ್ಣ ತಂಬಿಗೆ ಹಿಡ್ಕೊಂಡು ಅವರು ಬಂದ, ಅಲ್ಲೇ ಕೂತಿರ್ತಿದ್ದ. ರಾಯರೆಲ್ಲಾದರೂ ಸಂಚಾರ ಮಾಡಿ ಬಂದ ಕೂಡಲೇ ಅವರ ಪಾದಕ್ಕೆ ನೀರು ಹಾಕೋದು, ತನ್ನ ಕೆಲಸ ಮುಗೀತು. ಹೀಗೇ ಮಾಡಿ 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 ದೊಡ್ಡವನಾದ, ತಾರುಣ್ಯಕ್ಕೆ ಬಂದ, ವಯಸ್ಸಿಗೆ ಬಂದ. ತಂದೆ ತಾಯಿಗಳು ಮದುವೆ ಮಾಡೋಣ ಅಂತ ವಿಚಾರ ಮಾಡಿದರು. ದಡ್ಡ ಇದ್ದರೇನಂತೆ, ಯಾವುದಾದ್ರೂ ಕನ್ಯೆ ಸಿಕ್ಕರೆ ಮದುವೆ ಮಾಡೋಣ ಅಂತ ಹುಡುಕಿದ್ರು. ಒಂದು ಕನ್ಯೆನೂ ಸಿಕ್ತು. ಆ ಕನ್ಯೆ ಜೊತೆಗೆ ಹುಡುಗನಿಗೆ ಮದುವೆ ಮಾಡಬೇಕು. ಯಾರಿಗೋ ಹೇಳಿ ಕಳಿಸಿದ್ರಂತೆ ರಾಘವೇಂದ್ರ ಸ್ವಾಮಿಗಳ ಹತ್ತಿರ ಬರುವವರಿಗೆ, ನಮ್ಮ ಮಗನ್ನ ಸ್ವಲ್ಪ ಒಂದು 2 ದಿವಸದ ಮಟ್ಟಿಗೆ ಕೊಟ್ಟು ಕಳಿಸ್ರಿ, ಅವನಿಗೆ ಮದುವೆ ಮಾಡಿ ಮತ್ತೆ ವಾಪಸ್ ಕಳಿಸ್ತೀವಿ ನಿಮ್ಮ ಸೇವೆಗೆ ಅಂತ ಹೇಳಿ ಕಳಿಸಿದರು.
ಬಂಧುಗಳು ಯಾರೋ ಬಂದು ಹೇಳಿದ್ರಂತೆ ಗುರುಗಳಿಗೆ, ರಾಯರಿಗೆ, 2 ದಿವಸ ಅವನು ಮದುವೆ ಮಾಡ್ಕೊಂಡು ಬರ್ತಾನಂತೆ, ಅವರಪ್ಪ ಕನ್ಯಾ ನೋಡಿದ್ದಾರೆ, 2 ದಿವಸ ರಜೆ ಕೊಟ್ಟು ಕಳಿಸ್ಬೇಕು ಅಂತ. ಇವನು ಕೂಡ ಕೇಳಿದ ಗುರುಗಳನ್ನು, ರಾಯರನ್ನು, 2 ದಿವಸ ರಜೆ ಕೊಡಿ ಗುರುಗಳೇ, ನಾನು ಮದುವೆ ಮಾಡ್ಕೊಂಡು ಬರ್ತೇನೆ ಅಂತ. ರಾಯರ ಕಾರುಣ್ಯ ಎಷ್ಟು ಅಂದರೆ, ಬರೀ 2 ದಿವಸದಲ್ಲಿ ಏನು ಬರ್ತೀಯೋ ಮದುವೆ ಮಾಡಿಕೊಂಡು, 1 ವಾರ ರಜೆ ತಗೋ, ಮದುವೆ ಮಾಡಿಕೊಂಡು 1 ವಾರ ಇದ್ದು ಬಾ. ಈ ಇದ್ದಕ್ಕಿದ್ದ ಹಾಗೆ ನೀನು ಮದುವೆ ಮುಗಿಸ್ಕೊಂಡು ಮರುದಿವಸನೇ ಮಠಕ್ಕೆ ಬಂದರೆ ಹೇಗೆ, 1 ವಾರ ಇದ್ದು ಬಾ ಅಂದ್ರಂತೆ. ಇವನಿಗೆ ಇನ್ನೂ ಸಂತೋಷನೇ ಆಯಿತು. ಅವರೇ ರಜೆ ಕೊಟ್ಟರು. ಆಯಿತು, ತನ್ನ ಸಾಮಾನು ಹಿಡ್ಕೊಂಡು, ಏನು ಸಾಮಾನು ಅಂದರೆ ಸ್ನಾನದ ವಸ್ತ್ರ ಅಷ್ಟೇ, 1-2 ಬಟ್ಟೆಗಳಿತ್ತು, ಆ ಬಟ್ಟೆಗಳನ್ನು ಹಿಡ್ಕೊಂಡು ಹೊರಟನಂತೆ ತನ್ನ ಮನೆಗೆ ಅಂತ ಹೋದ. ನಡ್ಕೊಂಡೇ ಹೋಗಬೇಕಾಗೆಲ್ಲ. ಹೋಗುವಾಗ 1-2 ಹೆಜ್ಜೆ ಹೋಗಿದ್ದಾನೆ, ರಾಘವೇಂದ್ರ ಸ್ವಾಮಿಗಳು ಕರೆದ್ರಂತೆ. ಮಗು ಇಲ್ಲಿ ಬಾ ಇಲ್ಲಿ ಅಂತ ಕರೆದ್ರು. ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ ನೀನು, ನಿನಗೆ ನಾನೇನೂ ಸಂಬಳ ಕೊಟ್ಟಿಲ್ಲ, ಯಾಕೆ ಸಣ್ಣ ಹುಡುಗ ಕಳ್ಕೊಂಡು ಬಿಡ್ತಿ ಅಥವಾ ಏನೋ ಅದು ಇದು ತಿಂದು ಖರ್ಚು ಮಾಡ್ಕೊಂಡ್ಬಿಡ್ತಿ ಅಂತ ನಿಂಗೆ ಸಂಬಳನೇ ಕೊಟ್ಟಿಲ್ಲ. ಈಗ ಮದುವೆಗೆ ಹೊರಟಿದ್ದಿ, ಇಷ್ಟೂ ವರ್ಷದ ಹಣ ನಿನಗೆ ಕೊಡ್ತೇನೆ, ಸಂಭಾವನೆ ಕೊಡ್ತೇನೆ ಅಂಥೇಳಿ ದುಡ್ಡು ಕೊಡ್ಲಿಕ್ಕೆ ಹೋದಂತೆ ಮದುವೆಗೋಸ್ಕರ ಅಂತ ಹೊರಟಾಗ. ಆಗ ಅವನಿಗೆ ವಿದ್ಯೆ ಇದ್ದಿಲ್ಲ, ಬುದ್ಧಿ ಇತ್ತು. ಅದಕ್ಕೆ ಹೇಳ್ತಾರೆ, ಮನುಷ್ಯನಿಗೆ ವಿದ್ಯಾವಂತರಾಗದಿದ್ದು ಪರವಾಗಿಲ್ಲ, ಬುದ್ಧಿವಂತರಂತೂ ಆಗಬೇಕು ಅಂತ. ವಿದ್ಯೆ ಪುಸ್ತಕದ ವಿದ್ಯೆ, ಅದು ಇಲ್ಲದಿದ್ದರೂ ಬುದ್ಧಿ ಇರಬೇಕು. ಆ ಹುಡುಗನಿಗೆ ಬುದ್ಧಿ ಇತ್ತು. ಅವನು ಹೇಳಿದಂತೆ, ಗುರುಗಳೇ, ನಿಮ್ಮ ಪಾದಕ್ಕೆ ನೀರು ಹಾಕಿ ಪಾದ ಸೇವೆ ಮಾಡಿದ್ದಕ್ಕೆ ನಾನು ಸಂಬಳ ತೊಗೊಳ್ಳೋದಾ? ತಪ್ಪಾಗ್ತದೆ. ನಿಮ್ಮ ಪಾದ ಸೇವೆ ಮಾಡಿದ್ದೀವಿ, ನೀವು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿಬಿಡ್ರಿ, ನನಗಿನ್ನೇನೂ ಬೇಡ, ಸಂಬಳ ಬೇಡ, ಪಾದಕ್ಕೆ ನೀರು ಹಾಕಿದ್ದಕ್ಕೆ ಸಂಬಳ ತೊಗೊಂಡೆ ಅಂತ ಚೆನ್ನಾಗಿರೋದಿಲ್ಲ ಗುರುಗಳೇ ಅಂತ. ಇಲ್ಲವೋ, ನಿನಗೆ ಸಂಬಳ ಅಂತಲ್ಲ, ಮದುವೆ ಖರ್ಚಿಗೋಸ್ಕರ ಸ್ವಲ್ಪ ಕೊಡ್ತೀನಿ ತಗೋ. ಇಲ್ಲ, ನಮ್ಮಪ್ಪ ಅಮ್ಮ ಎಲ್ಲ ಮಾಡಿರ್ತಾರೆ ವ್ಯವಸ್ಥೆ, ನನಗೇನು ಬೇಡ ಅಂತ ಇವನು. ರಾಘವೇಂದ್ರ ಸ್ವಾಮಿಗಳು ಬಿಡಲಿಲ್ಲಂತೆ. ಖಾಲಿ ಕೈಯಲ್ಲಿ ನಿನ್ನನ್ನು ಕಳಿಸೋದಿಲ್ಲ, ಇಷ್ಟು ದಿನ ಸೇವೆ ಮಾಡಿದ್ದು ಏನಾದರೂ ತೊಗೊಂಡು ಹೋಗಲೇಬೇಕು ಅಂತ ಹಠ ಹಿಡಿದ್ರು. ಆಗ ಆ ಹುಡುಗ ಹೇಳಿದ್ದಂತೆ, ಮದುವೆಗೆ ಹೊರಟವನು, ಖಾಲಿ ಕೈಯಲ್ಲಿ ಹೋಗೋದಿಲ್ಲ, ಆದರೆ ನನಗೆ ಹಣ ಬೇಡ, ದಿನಾ ನಿಮ್ಮ ಪಾದಕ್ಕೆ ನೀರು ಹಾಕ್ತಾ ಇದ್ದೆ, ಆ ನೀರು ಹರಿದು ಹೋಗಿ ಅಲ್ಲಿ ಕೆಸರಾಗಿತ್ತು, ಒಂದಿಷ್ಟು ಬಂಡೆಕಲ್ಲಿನ ಮೇಲೆ ನಿಂತು ನೀರು ಹಾಕಿಸ್ಕೋತಾ ಇದ್ದರು, ಅದು ಹರಿದು ಹೋಗಿ ಕೆಸರಾಗಿದೆ. ಗುರುಗಳೇ, ನೀವು ಅನುಗ್ರಹ ಮಾಡಿದರೆ ನಾನು ಒಂದಿಷ್ಟು ಕೆಸರು ತೊಗೊಂಡು ಹೋಗ್ತೇನೆ, ನಿಮ್ಮ ಪಾದೋದಕ, ನಿಮ್ಮ ಪಾದದ ನೀರು, ಆ ಪಾದೋದಕದ ಕೆಸರದು, ಅದೊಂದು ನನಗೆ ಬೇಕಷ್ಟೇ, ಅದ್ರ ಮೇಲೆ ವ್ಯಾಮೋಹ, ಇನ್ನೇನೂ ಬೇಡ. ಆ ಭೂಮಿ ಏನು ಪುಣ್ಯ ಮಾಡಿದೆಯೋ ಏನೋ, ನಿಮ್ಮ ಪಾದೋದಕ ಧರಿಸಿದೆ, ನನಗೆ ಅದು ಬೇಕು, ಆ ಮಣ್ಣು ಬೇಕು, ತೊಗೊಂಡು ಹೋಗ್ತೀನಿ, ಯಾಕೆ ನಿಮ್ಮ ಪಾದೋದಕ ಸೇರಿರ್ತದೆ, ಅದೇ ನನಗೆ ಅನುಗ್ರಹ ಅಂತಂದ. ನಕ್ಕರಂತೆ ರಾಘವೇಂದ್ರ ಸ್ವಾಮಿಗಳು. ಅಲ್ವೋ, ಇಷ್ಟು ದಿವಸ ಸೇವೆ ಮಾಡಿದ್ದಕ್ಕೆ ನಿಂಗೆ ಮಣ್ಣು ಕೊಟ್ಟು ಕಳಿಸಿದೆ ಅಂತ ಆಗತ್ತಲ್ಲ ಅಂತ. ಆಗಲಿ ಗುರುಗಳೇ, ಅಷ್ಟೇ ಸಾಕು, ನನಗೆ ಆ ಮಣ್ಣು ಕೊಡಿ ಅಂತ. ಒಂದು ಸಣ್ಣ ಹಿತ್ತಾಳೆ ಡಬ್ಬಿಯಲ್ಲಿ ಆ ಮಣ್ಣು, ಕೆಸರು ಒಂದು ಉಂಡೆ ಮಾಡಿ ಇಟ್ಕೊಂಡು ಚೀಲದಲ್ಲಿ ಇಟ್ಕೊಂಡು ಹೊರಟ. ನಡ್ಕೊಂಡು ಹೋಗಬೇಕು. ರಾತ್ರಿ ಆಗುವಾಗ ಇನ್ನೊಂದು ಊರು ಬಂತು. ಆ ಊರು ದಾಟಿ ಅವನ ಊರು. ಆ ಊರು ಬಂದ ಕೂಡಲೇ ರಾತ್ರಿ ಆಯಿತು, ಯಾಕೆ ಪ್ರಯಾಣ ಮಾಡಬೇಕು ಅಂತ ಹೇಳಿ ಆ ಊರಿನಲ್ಲಿ ಎಲ್ಲಿಯಾದರೂ ಮಲ್ಕೊಳ್ಳೋಣ ಅಂತ ನೋಡಿದ. ದೇಸಾಯಿ ಅಂತ ಇರ್ತಾರೆ, ಅಂದರೆ ಇಡೀ ಗ್ರಾಮದ ಮುಖ್ಯಸ್ಥರು, ಶಾನ್ಭೋಗರು ಅಂತಿದ್ದ ಹಾಗೆ, ಕುಲಕರ್ಣಿ ಶಾನ್ಭೋಗರು ಅಂತೆಲ್ಲ ಅಂತಾರೆ. ಆ ರೀತಿ ಒಬ್ಬರು ದೇಸಾಯಿ ಇದ್ರಂತೆ. ದೊಡ್ಡ ಮನೆ ಹೊರಗಡೆ 2 ಕಡೆ ಬಾಗಲ ಅಕ್ಕಪಕ್ಕದಲ್ಲಿ ಜಗಲಿ ಕಟ್ಟಿಸಿದ್ದಾರೆ. ಸುಮ್ಮನೆ ಕೂತ್ಕೊಂಡು ಮಾತಾಡಲಿಕ್ಕೆ ಅಂತ ಜಗಲಿಗಳಿರ್ತವೆ. ಈ ಹುಡುಗ ಬಂದು ಬಾಗಿಲು ಹಾಕಿತ್ತು, ರಾತ್ರಿ ಆಗಿತ್ತು, ಬಾಗಿಲು ಹಾಕಿತ್ತು, ಯಾರನ್ನೂ ಎಬ್ಬಿಸಲಿಲ್ಲ. ಆ ಚೀಲವನ್ನೇ ತಲೆ ಬುಡದಲ್ಲಿ ಇಟ್ಕೊಂಡು ಆ ಜಗಲಿ ಮೇಲೆ ಮಲ್ಕೊಂಡಂತೆ. ನಡ್ಕೊಂಡು ಬಂದ ಆಯಾಸಕ್ಕೆ ಅವನಿಗೆ ನಿದ್ದೆ ಬಂದೋಯ್ತು. ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ. ಎಷ್ಟೋ ಹೊತ್ತಾದ ಮೇಲೆ ಯಾರೋ ಬಂದು ಇವನನ್ನು ಎದ್ದೇಳು, ಇಲ್ಲಿಂದ ಎದ್ದೇಳು ಅಂತ ಎಬ್ಬಿಸೋ ಹಾಗೆ ಆಯ್ತಂತೆ. ಜೋರಾಗಿ ಕೂಗಿ ಎಬ್ಬಿಸಿದ್ರು. ಯಾರು ದೇಸಾಯಿರೇ ಬಂದ್ರೇನೋ ಅಂತ ಇವನು ಎದ್ದು ನೋಡ್ತಾನೆ. ಬಾಗಿಲು ಹಾಕಿದೆ. ಮನೆ ದೇಸಾಯಿರಲ್ಲ, ಅಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನೆ, ಎಬ್ಬಿಸ್ತಾ ಇದ್ದಾನೆ. ನೀ ಯಾರು ಅಂತ ಕೇಳಿದ್ನಂತೆ ಇವನು, ಮದುವೆಗೆ ಹೊರಟವನು. ಆಗ ಅವನು ಹೇಳಿದ, ಈ ಮನೆ ಯಜಮಾನ ದೇಸಾಯಿ ನನಗೇನೋ ಮೋಸ ಮಾಡಿದ್ದಾನೆ,
ನನ್ನ ಹಣ ತಿಂದು ಹಾಕಿದ್ದಾನೆ, ಮೋಸ ಮಾಡಿದ್ದಾನೆ, ನನಗೇನೂ ಮಾಡಲಿಕ್ಕಾಗಿಲ್ಲ ಅವನಿಗೆ. ಈಗ ನಾನು ಸತ್ತು ಪಿಶಾಚಿಯಾಗಿದ್ದೀನಿ, ಅವನ ಮಗನ ಬಲಿ ತೊಗೊಳ್ಳಿಕ್ಕೆ ಬಂದಿದ್ದೀನಿ ಅಂತ ಅಂದಂತೆ. ಅವನ ಮೇಲೆ ಸೇಡು ತೀರಿಸ್ಕೊಳ್ಬೇಕು, ಅವನ ಮಗನ್ನ ಎತ್ಕೊಂಡು ಹೋಗಿ ಸಾಯಿಸಬೇಕು, ಅದಕ್ಕೆ ಬಂದಿದ್ದೀನಿ ನಾನು ಪಿಶಾಚಿ. ನೀನಿಲ್ಲಿ ಮಲಗಿದ್ದು ನನಗೆ ಒಳಗೆ ಹೋಗ್ಲಿಕ್ಕೆ ಅಡ್ಡಿ ಆಗ್ತಾಯಿತ್ತು. ಇಲ್ಲಿ ನೀನು ಮಲಗಿದ್ದರಿಂದ ನನಗೆ ಒಳಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ. ನೀನಂತೂ ಇಲ್ಲಿಂದ ಹೋಗು, ನಾ ಒಳಗೆ ಹೋಗ್ತೀನಿ ಅಂತ. ನಾನು ಪಿಶಾಚಿ ಅಂತ ಹೇಳಿದ ಕೂಡಲೇ ಇವನಿಗೆ ಹೆದರಿಕೆ ಆಯಿತು. ಈ ಹುಡುಗನಿಗೆ ತಾನು ತಲೆ ಬುಡದಲ್ಲಿ ಇಟ್ಕೊಂಡು ಚೀಲನೇ ತೆಗೆದು ಅವನ ಮೇಲೆ ಬಿಸಾಡಿಬಿಟ್ನಂತೆ. ಕಲ್ಲಿದ್ದರೆ ಕಲ್ಲು ಹಾಕ್ತಿದ್ನೋ ಏನೋ, ಚೀಲನೇ ಬಿಸಾಡಿದ ಕೂಡಲೇ ಅವನಿಗೆ ಬೆಂಕಿ ಹತ್ತಿಬಿಡ್ತಂತೆ. ಆ ಪಿಶಾಚಿಗೆ ಬೆಂಕಿ ಹತ್ತಿತ್ತು. ಅದು ನೆಲದ ಮೇಲೆ ಬಿದ್ದು ವಿಲಿ ಒದ್ದಾಡ್ತಾ ಇದೆ, ಜೋರಾಗಿ ಕಿರ್ಚುತ್ತಾ ಇದೆ, ಬೆಂಕಿ ಹತ್ತಿ ಉರಿತಾ ಇದೆ. ಆ ಕಿರಿಚಾಟ ಕೇಳಿ ಒಳಗಿದ್ದವರಿಗೆಲ್ಲ ಎಚ್ಚರ ಆಯಿತು. ಬಾಗಿಲು ತಕ್ಕೊಂಡು ಹೊರಗಡೆ ಬಂದರೆ ಬೆಂಕಿ ಹತ್ತಿ ಉರಿತಾ ಇದೆ ಅವನಿಗೆ. ಆ ಪಿಶಾಚಿ ವ್ಯಕ್ತಿ ಸಾಯ್ಲಿಕ್ಕಾಗಿದ್ದಾನೆ, ಪೂರಾ ಬೆಂಕಿ ಹತ್ತಿಬಿಟ್ಟಿದೆ. ಈ ಹುಡುಗ ಮದುವೆಗೆ ಅಂತ ಹೊರಟವನು ಗಾಬರಿಯಾಗಿ ದೂರ ನಿಂತಿದ್ದಾನೆ. ದೇಸಾಯಿ ಕೇಳಿದನಂತೆ, ಯಾರೋ ನೀನು? ನಾನು ರಾಘವೇಂದ್ರ ಸ್ವಾಮಿಗಳು ಗುರುಗಳಿದ್ದಾರಲ್ಲ, ಅವರ ಶಿಷ್ಯ ನಾನು, ಅವ್ರ ಕೆಲಸಗಾರ, ಅವರು ಸೇವೆ ಮಾಡೋನು. ಮುಂದಿನ ಊರು ನನ್ನ ಊರು, ಮದುವೆಗೆ ಅಂತ ಹೊರಟಿದ್ದೀನಿ. ಇಲ್ಲಿ ಮಲ್ಕೊಂಡಿದ್ದೆ, ರಾತ್ರಿ ಆಯಿತು ಅಂತ. ಇವನು ಯಾರೋ ಬಂದು ನಾನು ಪಿಶಾಚಿ, ಈ ದೇಸಾಯರ ನಿಮ್ಮ ಮಗನ ಬಲಿ ತೊಗೊಳ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದ. ಹೆದರಿಕೆಯಾಗಿ ಚೀಲ ಬಿಸಾಡಿಬಿಟ್ಟು ಅವನಿಗೆ ಬೆಂಕಿ ಹತ್ತಿತ್ತು ಅಂತ ಹೇಳಿದ. ಆಗ ದೇಸಾಯಿ ಅವ್ರ ಮನೆಯವರೆಲ್ಲ ಹಾಗಾದ್ರೆ ಚೀಲದಲ್ಲಿ ಏನಿದೆ, ಬಾಂಬ್ ಇದೆಯೇನೋ ಅಂತ ಚೆಕ್ ಮಾಡೋಣ ಅಂತ ಹೋದರು. ಏನಿದೆ ಚೀಲದಲ್ಲಿ? ಏನಿಲ್ಲ, 2 ಬಟ್ಟೆ ಇದೆ ಅಷ್ಟೇ. ಆದರೆ ಒಂದು ಹಿತ್ತಾಳೆ ಡಬ್ಬಿ ಸಿಕ್ತಂತೆ. ಆಗ ಕೇಳಿದ್ರು, ಇದೇನಿದೆ ಹಿತ್ತಾಳೆ ಡಬ್ಬಿ ಅಂದರು. ಆ ಹುಡುಗ ಹೇಳ್ತಾನೆ, ದೇಸಾಯರೇ, ಬೇರೇನಲ್ಲ ಅದು, ನಾನು ಗುರುಗಳ ಪಾದಕ್ಕೆ ನೀರು ಹಾಕ್ತಿದ್ದೆ, ಆ ನೀರೆಲ್ಲ ಹರಿದು ಕೆಸರಾಗಿತ್ತು. ಆ ಮಣ್ಣು, ಅವರ ಪಾದೋದಕದ ಮಣ್ಣು ತೊಗೊಂಡು ಬರ್ತಾ ಇದ್ದೀನಿ ಅಷ್ಟೇ. ಅವರು ಗುರುಗಳು ಅಂತ ಅವ್ರ ಮೇಲೆ ಭಕ್ತಿ, ಆ ಮಣ್ಣು ಹಿಡ್ಕೊಂಡು ಅದರೊಳಗೆ ಮಣ್ಣಿದೆ ನೋಡಿ ಅಂತ ತೋರಿಸಿದ ಅಷ್ಟೇ. ಆಗ ದೇಸಾಯಿ ಗೊತ್ತಾಯಿತು, ಇದು ರಾಘವೇಂದ್ರ ಸ್ವಾಮಿಗಳ ಪಾದದ ಮೃತ್ತಿಕಾ ಮಹಿಮೆ ಇದು. ಆ ಮೃತ್ತಿಕೆ ಇದ್ದದ್ರಿಂದಲೇ ಆ ಪಿಶಾಚಿಗೆ ಒಳಗೆ ಬರಲಿಕ್ಕಾಗಿಲ್ಲ. ಎದ್ದೋಗು ಅಂತ ಗಲಾಟೆ ಮಾಡ್ತಾ ಇದೆ. ಮೈ ಮೇಲೆ ಬಿದ್ದಾಗಂತೂ ಬೆಂಕಿನೇ ಹಚ್ಚಿಬಿಡ್ತಂತೆ. ಆ ಪಿಶಾಚಿ ಸತ್ತೋಯ್ತು. ಆಮೇಲೆ ದೇಸಾಯಿ, ನನ್ನ ಮಗ ಉಳಿದ, ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬಲದಿಂದ ಉಳಿದ ಅಂತ ಹೇಳಿ ಭಾಳ ಸಂತೋಷಪಟ್ಟು ಈ ವ್ಯಕ್ತಿನ ಒಳಗಡೆ ಕರ್ಕೊಂಡು ಹೋಗಿ, ನಿನ್ನಿಂದ ಇವತ್ತು ನನ್ನ ಮಗ ಉಳಿದ ಅಂತ ಒಳಗಡೆ ಕರ್ಕೊಂಡು ಹೋಗಿ ಮಲಗಲಿಕ್ಕೆ ವ್ಯವಸ್ಥೆ ಮಾಡಿ, ಮರುದಿವಸ ಅವನನ್ನು ಕೊಟ್ಟು ಕಳಿಸುವಾಗ ₹1000 ಕೊಟ್ಟು ಕಳಿಸಿದ್ದಂತ ಅವನು ಶ್ರೀಮಂತ. ಹುಡುಗ ಅಂದ್ಕೊಂಡ, ರಾಯರು ಕೊಡ್ಲಿಕ್ಕೆ ಬಂದಾಗ ನಾನು ದುಡ್ಡೇ ಕೇಳಿದರೆ ಒಂದು ₹500 ಕೊಡ್ತಿದ್ರೋ ಏನೋ, ನಾನು ಮಣ್ಣಿಸ್ಕೊಂಡದ್ದಕ್ಕೆ ಇವತ್ತು ನನಗೆ ₹1000 ಬಂದು ಹೋಯಿತು. ಯಾಕೆ? ಆ ಮೃತ್ತಿಕಾದ ಮಹಿಮೆ ಅಂಥೇಳಿ ಬಹಳ ಭಕ್ತಿ ಜಾಸ್ತಿ ಆಯಿತು. ದೇಸಾಯಿಗೂ ಭಕ್ತಿ ಜಾಸ್ತಿ ಆಯಿತು, ಹುಡುಗನಿಗೂ ಭಕ್ತಿ ಜಾಸ್ತಿ ಆಯಿತು. ರಾಘವೇಂದ್ರ ಸ್ವಾಮಿಗಳ ಪಾದದ ಮೃತ್ತಿಕಾ ಮಹಿಮೆ ಏನು ಅಂತ ಗೊತ್ತಾಯಿತು. ಹಾಗಾಗಿ ಎಲ್ಲ ಕಡೆ ಮೃತ್ತಿಕಾ ವೃಂದಾವನ ಅಂತ ಸ್ಥಾಪನೆ ಮಾಡ್ತಾರೆ. ರಾಯರಿಯಲ್ಲಿ ಓಡಾಡಿರ್ತಾರೆ ಮಂತ್ರಾಲಯದಲ್ಲಿ, ಅದೇ ಮೃತ್ತಿಕೆಯನ್ನು ವೃಂದಾವನದಲ್ಲಿ ಇಟ್ಟು ಅದನ್ನು ತಂದು ಒಂದು ಡಬ್ಬಿಯಲ್ಲಿಟ್ಟು ಬೇರೆ ಬೇರೆ ಕಡೆ ವೃಂದಾವನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ರಾಯರ ಸನ್ನಿಧಾನ ಇರ್ತದೆ ಆ ಮೃತ್ತಿಕ. ಆದ್ದರಿಂದ ಆ ವೃಂದಾವನ ದರ್ಶನ, ಪ್ರದಕ್ಷಿಣೆ, ನಮಸ್ಕಾರ ಮಾಡಿದವರಿಗೆ ಭೂತ, ಪ್ರೇತ, ಪಿಶಾಚಿ ಯಾವುದು ಹತ್ತಿರ ಬರೋದು. ಇದು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಮಹಿಮೆ. ಇದು ಪ್ರತ್ಯಕ್ಷವಾಗಿ ಆ ಹುಡುಗ ಅನುಭವಿಸಿದಂಥದ್ದು, ರಾಯರ ಕಾಲದಲ್ಲಿ ನಡೆದಿರ್ತಕ್ಕಂಥ ಮಹಿಮೆ ಇದು. ಶ್ರೀಕೃಷ್ಣ ಅರ್ಪಣಮಸ್ತು.